ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆಯಿಂದ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇರುವಂಥ ಮ್ಯಾಟ್ರು ಎಲ್ಲ ಕಡೆನೂ ಇಡೀ ಇಂಡಿಯಾ ಮತ್ತು ಪಾಕಿಸ್ತಾನ ಒಂಥರ ಅಲ್ಲೋಲ ಕಲ್ಲೋಲ ಮಾಡಿಟ್ಬಿಟ್ಟು, ಪಾಕಿಸ್ತಾನ ಏನಾಗಿಲ್ಲ, ಇಡೀ ಇಂಡಿಯಾನೇ ಒಂಥರ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ. 26 ಜನನ ಜಮ್ಮು ಕಾಶ್ಮೀರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿಬಿಟ್ಟು ಎಷ್ಟೋ ಒಂದು 7 ವರ್ಷ ಆಗ್ತಾ ಬಂತು, 7-8 ವರ್ಷ ಆಗ್ತಾ ಬಂತು. ಸೊ ಇವಾಗ ಇನ್ನೂ ಒಂದು ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ. ಅಲ್ಲಿ 26 ಜನ ಎಲ್ಲ ಆಲ್ಮೋಸ್ಟ್ ಹಿಂದೂಸ್ಗಳನ್ನೇ ಸಾಯಿಸಿರೋದು. ಹೆಸರು ಕೇಳಿ ಶೂಟೌಟ್ ಮಾಡಿರೋಂಥ ಉಗ್ರರು. ಅದು ಕರ್ನಾಟಕದವರು ಕೂಡ ಇಬ್ಬರು ತೀರ್ಕೊಂಡಿದ್ದಾರೆ ಈ ಒಂದು ಅಟ್ಯಾಕಲ್ಲಿ. ಎಲ್ಲ ಎಂಥ ಸೈಕ್ ನನ್ನ ಮಕ್ಕಳು ಇರಬೇಕು ಗುರು ಇವರು. ಕಪಲ್ಸ್ ಹೋಗಿದ್ರು ಅಂತಂದರೆ ಅಲ್ಲಿ ಹುಡುಗನ ಸಾಯಿಸ್ಬಿಟ್ಟು ಹುಡುಗಿನ ಬಿಟ್ಟಿದ್ದಾರಂತೆ. ಹೋಗ್ಬಿಟ್ಟು ಮೋದಿಗೆ ಹೇಳು, ಹೋಗ್ಬಿಟ್ಟು ಅವ್ರಿಗೆ ಹೇಳು, ಇವ್ರಿಗೆ ಹೇಳು, ಅದಕ್ಕೆ ಅವ್ರಿಗೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ, ಏನು ಕಿತ್ಕೊಳ್ಳಿ ಅಂತ. ಸೊ ಇವಾಗ ಸುಮಾರು ಜನ ಹೋಗ್ತಾಯಿದ್ರು ಕಪಲ್ಸ್ಗಳು, ಅವರು ಇವರು ಎಲ್ಲರೂ ಹೋಗ್ತಿದ್ರು. ಟೂರಿಸಮ್ ಪ್ಲೇಸು ಜಮ್ಮು ಕಾಶ್ಮೀರ್ಗೆ ಹೋಗ್ತಾಯಿದ್ರು ನೋಡೋದಕ್ಕೆ ಹೆಂಗಿದೆ. ಒಂದ್ಸಲ ಕಾಶ್ಮೀರ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಎಲ್ಲರಿಗೂ ಕೂಡ. ನನಗೂ ಕೂಡ ಆಸೆ ಇದೆ ಕಾಶ್ಮೀರ ಒಂದ್ಸಲ ನೋಡಬೇಕು ಅಂತ. ಬಟ್ ಈ ಥರ ಆಯಿತು ಅಂತಂದರೆ ಯಾರು ಕೂಡ ಹೋಗೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಕಾಶ್ಮೀರ್ಗೆ ಯಾರು ಕೂಡ ಹೋಗೋದಕ್ಕೆ ಇಷ್ಟಪಡೋಲ್ಲ. ಸೊ ಈ ಥರ ಒಂದು ಅಟ್ಯಾಕು ಸುಮಾರು ವರ್ಷ ಆದಾದಮೇಲೆ ಮತ್ತೆ ಆಗಿದೆ. ಸೊ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡ್ ಪಾಪ ಅವರ ಫ್ಯಾಮಿಲಿಗಳಿಗೆ. ಏನು ಹೇಳಬೇಕು, ನನಗಂತೂ ಮಾತು ಬರ್ತಾ ಇಲ್ಲ ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ. ನನಗಂತೂ ಇಂಟ್ರೆಸ್ಟ್ ಇಲ್ಲ. ಬಟ್ IPL ರಿಲೇಟೆಡ್ ಸ್ವಲ್ಪ ಹೇಳಬೇಕು. IPL ಅವರು ಏನು ಮಾಡ್ತಾ ಇದ್ದಾರೆ ಅಂತ ಇವತ್ತು. ಸೊ ಇವತ್ತು ಸೆಲೆಬ್ರೇಷನ್, ಯಾವುದೇ ರೀತಿಯ ಸೆಲೆಬ್ರೇಷನ್ ಅಂತೂ IPL ಅಲ್ಲಿ ನಡೆಯೋದಿಲ್ಲ. ಇವತ್ತು ಒಂಥರ ಬ್ಲ್ಯಾಕ್ ಡೇ ಅಂತ ಹೇಳಬೇಕು. 26 ಜನ ಏನು ತೀರ್ಕೊಂಡಿದ್ದಾರೆ, ಆಲ್ಮೋಸ್ಟ್ ಒಂಥರ ಇವರು ಸೋಲ್ಜರ್ಸ್ ಆಗಿಲ್ಲದೆ ಇರ್ಬೋದು. ಒಟ್ಟಲ್ಲಿ ಇವರು ಇವಾಗ ಸೋಲ್ಜರ್ಸ್ ಆಗಿಲ್ಲದೆ ಇರ್ಬೋದು. ಬಟ್ ಅಲ್ಲಿ ಪುಲ್ವಾಮಾ ಅಟ್ಯಾಕಲ್ಲಿ ಏನು ತೀರ್ಕೊಂಡ್ರು, ಸೊ ಇಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಹೋಗಿರೋದು ಜೀವನ, ಇಂಡಿಯನ್ಸ್ ಜೀವನನೇ ಹೋಗಿರೋದು. ಇಲ್ಲೂ ಕೂಡ ದೇಶದ ಡಿಸ್ಪ್ಯೂಟಿಂದನೇ ಅವ್ರನ್ನ ಸಾಯಿಸಿರೋದು. ಅಲ್ಲೂ ಕೂಡ ದೇಶದ ಡಿಸ್ಪ್ಯೂಟಿಂದನೇ ಉಡಾಯಿಸಿದ್ದು. ಸೊ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಅಲ್ಲಿ ಸೋಲ್ಜರ್ಸ್ ತೀರ್ಕೊಂಡಿದ್ರು, ಇಲ್ಲಿ ಕಾಮನ್ ಜನಗಳನ್ನ ಸಾಯಿಸಿದ್ದಾರೆ ಅಷ್ಟೇ. ಅಂದರೆ ಹೇಳ್ತೀನಲ್ಲ, ನಂಗೆ ಮಾತಾಡೋಕ್ಕೆ ಈ ವಿಚಾರದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಆಗ್ತಿಲ್ಲ ಅಂತ. ಅದೇ IPL ರಿಲೇಟೆಡ್ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಕ್ಕೆ ಬ್ಲ್ಯಾಕ್ ಡೇ, ಏನೇನು ಮಾಡಿದ್ದಾರೆ ಅಂತ. ಸೊ ಇವತ್ತು ಯಾವುದೇ ರೀತಿಯ ಸೆಲೆಬ್ರೇಷನ್ ಅಂದರೆ ರಾಕೆಟು ಪಟಾಕಿ ಹೊಡೆಯುವಂಥದ್ದು, ಮ್ಯಾಚ್ ಗೆದ್ದಾಗ ಅದು ಇದು ಎಲ್ಲ ಫೈರ್ ವರ್ಕ್ ಸೆಲೆಬ್ರೇಷನು ಅವು ಇವು ಎಲ್ಲ ಏನೂ ಇರೋದಿಲ್ವಂತೆ. ಸೊ ಕಂಪ್ಲೀಟ್ಲಿ ನಿಲ್ಲಂತ ಇವತ್ತು. ಆ್ಯಂಡ್ ಚಿಯರ್ ಲೀಡರ್ಸ್ ಎಲ್ಲ ಏನಿರ್ತಾರೆ, ಸೊ ಅವರ ಪರ್ಫಾರ್ಮೆನ್ಸು, ಅವರು ಬಂದ್ಬಿಟ್ಟು ಫೈರ್ನ ಹೆಂಗೆ ಹೊಡೆಯೋವಂಥದ್ದು, ಅದು ಮಾಡೋದು ಇದು ಮಾಡೋದು ಎಲ್ಲ ಡ್ಯಾನ್ಸ್ ಆಡೋವಂಥದ್ದು. ಸೊ ಅದೆಲ್ಲ ಇರ್ತಿತ್ತಲ್ಲ ನಾರ್ಮಲಾಗಿ ಎಲ್ಲ ಮ್ಯಾಚಲ್ಲೂ ಕೂಡ ಇರ್ತಿದ್ರು. ಚಿಯರ್ ಗರ್ಲ್ಸ್ ಇರ್ತಿದ್ರು. ಸೊ ಚಿಯರ್ ಗರ್ಲ್ಸು ಕೂಡ ಈ ಮ್ಯಾಚಲ್ಲಿ ಇರೋದಿಲ್ವಂತೆ. ಯಾಕಂದರೆ ಇದು ಬ್ಲ್ಯಾಕ್ ಡೇ ಆಗಿ ಇಂಡಿಯಾ ತೊಗೊಂಡಿದೆ. 26 ಜನ ತೀರ್ಕೊಂಡಿರೋದ್ರಿಂದ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ. ಮ್ಯಾಚೇ ಆಡಿಸ್ಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ಇವಾಗ. ಸೊ ಮ್ಯಾಚ್ ಆಡಿಸ್ತಾರೆ, ಬಟ್ ಸೆಲೆಬ್ರೇಷನ್ ಅದು ಇದು ಎಲ್ಲ ಏನೂ ಇರೋದಿಲ್ಲ. ಇನ್ನೂ ಒಂದೇನು ಅಂತಂದರೆ 1 ನಿಮಿಷ ಮ್ಯಾಚ್ಗಿನ್ನ ಮುಂಚೆ ಸೈಲೆನ್ಸ್ನ ಮಾಡ್ತಾರಂತೆ. ಇದು ಫಸ್ಟ್ ಟೈಮ್ ಆಗ್ತಾ ಇಲ್ಲ, ಒಂದು 2-3 ಸಲ ಆಗಿದೆ ನಾನು ನೋಡ್ದಂಗೆ. ಕೆಲವೊಂದು ಅಟ್ಯಾಕ್ ಆದಾಗ ಆಗಿದೆ, IPL ಆಗಿದೆ. IPL ಅಟ್ಯಾಕ್ ಆಗಿದೆ ಅಂತಲೇ ಹೇಳ್ತಿಲ್ಲ, ಅಂದರೆ ಈ ಥರ ಎಲ್ಲ ಅಟ್ಯಾಕ್ ಆದಾಗ ಅದರ ದೊಡ್ಡವರು ತೀರ್ಕೊಂಡಾಗ ಸೊ ಈ ಥರ 1 ನಿಮಿಷದ ಸೈಲೆನ್ಸ್ ಎಲ್ಲ ಸುಮಾರು ಸಲ ಮಾಡಿದರೆ. ಸೊ ಇವಾಗಲೂ ಕೂಡ 1 ನಿಮಿಷದ ಸೈಲೆನ್ಸ್ ಮಾಡ್ತಾರಂತೆ. ಆ್ಯಂಡ್ ಬ್ಲ್ಯಾಕ್ ಟೇಪ್ನ ಕಟ್ಕೊತಾರಂತೆ ಶೋಲ್ಡರ್ಸ್ ಮೇಲೆ ಎಲ್ಲ ಪ್ಲೇಯರ್ಸ್ಗಳೂ ಕೂಡ. ಗೊತ್ತಿಲ್ಲ ಈ ಒಂದಿನ ಕಟ್ಕೊತಾರೋ ಅಥವಾ ಇನ್ನು ಬರುವಂಥ ಮ್ಯಾಚ್ಗಳನ್ನು 1 ವೀಕ್ವರೆಗೂ ಕೂಡ ಕಟ್ಕೊತಾರೋ ಅಂತ. ಒಟ್ಟಲ್ಲಿ ಅದೇ ಇವತ್ತು ಬ್ಲ್ಯಾಕ್ ಡೇ ಆಗಿರೋದ್ರಿಂದ ಅಂಪೈರ್ಸ್ ಜೊತೆಗೆ ಪ್ಲೇಯರ್ಸ್ಗಳು ಕೂಡ ಬ್ಲ್ಯಾಕ್ ಟೇಪಲ್ಲಿ ಬರ್ತಾರೆ. 26 ಜನ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರೋದ್ರಿಂದ. ಸೊ ಯಾವುದೇ ರೀತಿಯ ಸೆಲೆಬ್ರೇಷನ್ IPL ಅಲ್ಲಿ ಇರೋದಿಲ್ಲ ಇವತ್ತು. ರಾಕೆಟ್ ಹೊಡೆಯೋದು, ಪಟಾಕಿ ಹೊಡೆಯೋದು, ಆಮೇಲೆ ಗನ್ನಲ್ಲಿ ಫೈರ್ ವರ್ಕ್ನ ಆರಿಸುವಂಥದ್ದು, ಚಿಯರ್ ಗರ್ಲ್ಸು ಅವರು ಇವರೆಲ್ಲ ಏನೂ ಇರೋದಿಲ್ಲ. ಇದನ್ನು ಬ್ಲ್ಯಾಕ್ ಡೇ ಆಗಿ ಕನ್ಸಿಡರ್ ಮಾಡಿದರೆ IPL ಅಲ್ಲಿ ಅಷ್ಟೇ.